ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಮತ್ತೆ ಎಲೆಕ್ಷನ್ ರಂಗು ಜೋರಾಗಿದೆ. ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಗಳ ನಾಮಪತ್ರ ಸಲ್ಲಿಕಾ ಕಾರ್ಯ ಪೂರ್ಣಗೊಂಡಿದೆ. ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾದ ಇಂದು 5 ಮಂದಿ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಇದರ ನಡುವೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂದ್ಕೊಂಡಿದ್ದ ದೇವೇಗೌಡರು ಹಾಗೂ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಟ್ಟಿದ್ದು, ಇದರಿಂದ ಅಸಮಾಧಾನವೂ ಶುರುವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಪರಿಷತ್ ಫೈಟ್ ಶುರು. ದೇವೇಗೌಡ ಸುಮಲತಾಗೆ ಕೇಸರಿ ಬಿಗ್ ಶಾ. ರಾಜ್ಯದಲ್ಲಿ ಮತ್ತೆ ಎಲೆಕ್ಷನ್ ವಾರ್ ಶುರುವಾಗಿದೆ. ವಿಧಾನಸಭೆ ಲೋಕಸಭೆ ಬಳಿಕ ಈಗ ಪರಿಷತ್ ಹಾಗೂ ರಾಜ್ಯಸಭೆ ವಾರ್ ಶುರುವಾಗಿದೆ. ಕಾಂಗ್ರೆಸ್ನಿಂದ ಈಗಾಗಲೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಇಂದು ಬಿಜೆಪಿ ನಾಯಕರು ನಾಮಿನೇಷನ್ ಮಾಡಿದ್ರು. ಈ ಮೂಲಕ ಜೂನ್ 18ರಂದು ನಡೆಯಲಿರೋ ಚುನಾವಣೆಯ ಮೊದಲ ಹಂತದ ಪ್ರಕ್ರಿಯೆಗಳು ಮುಕ್ತಾಯಗೊಂಡಿದೆ. ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾದ ಇಂದು ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘುಕೋಟಿಲ್ಯ ಹಾಗೂ ಲಿಂಗರಾಜ್ ಪಾಟೀಲ್ ನಾಮಪತ್ರ ಸಲ್ಲಿಕೆ ಮಾಡಿದರು. ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ನಾಯಕರು ಸಾಥ್ ನೀಡಿದರು. ಇನ್ನು ರಾಜ್ಯಸಭಾ ಬಿಜೆಪಿಯ ಅಚ್ಚರಿ ಅಭ್ಯರ್ಥಿ ಪ್ರೊಫೆಸರ್ ನಾಗರಾಜು ಇಂದು ನಾಮಪತ್ರ ಸಲ್ಲಿಸಿದರು. ಇದರಿಂದ ಮೈತ್ರಿ ಪಾಳಯದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಹಿರಿತನದ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಎಚ್ಡಿ ದೇವೇಗೌಡರೇ ಜಂಟಿ ಅಭ್ಯರ್ಥಿಯಾಗಲಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಗೌಡರ ಬದಲಿಗೆ ಒಬಿಸಿ ಸಮುದಾಯದ ನಾಯಕ ಪ್ರೊಫೆಸರ್ ಎಂ ನಾಗರಾಜ್ಗೆ ಟಿಕೆಟ್ ಘೋಷಿಸಿದ್ದಾರೆ. ನೋಡಿ, ಇವತ್ತು ರಾಜ್ಯಸಭೆಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಅದು ಬಿಜೆಪಿಯವರ ಪಕ್ಷದ ನಿರ್ಧಾರ. ಯಾಕೆಂದ್ರೆ ನಾವು ನಂಬರ್ಸ್, ನಮ್ಮ ನಂಬರ್ ಇರೋದೇ 18. ಹಾಗಾಗಿ ನಾವು ಆ ಥರದ್ದೇನು ನಾವು ಬಯಸಿದ್ದು ಅಲ್ಲ. ಅಥವಾ ಬಿ ಜೆ ಪಿಯವರಿಗೆ ನಾವು ಈ ರೀತಿ ನಮಗೆ ರಾಜ್ಯಸಭಾ ಸ್ಥಾನವನ್ನು ದೇವೇಗೌಡರನ್ನ ಮುಂದುವರಿಸಿ ಅಂತ ನಾವೆಲ್ಲೂ ಕೂಡ ನಾವು ಕೇಳುವುದಿಲ್ಲ. ದೇವೇಗೌಡರು ಕೂಡ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಟಿಲ್ಲ. ಈ ಸಂದರ್ಭದ ಇರ್ಬೇಕಾದ್ರೆ ಅವರ ಆಯ್ಕೆ, ಬಿ ಜೆ ಪಿಯವರ ಆಯ್ಕೆ ಬೇರೆ ಆಯ್ಕೆ ಇದೆ. ಜೆಡಿಎಸ್ ಮಾತ್ರವಲ್ಲ, ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಮಾಜಿ ಸಿಎಂ ಡಿವಿ ಸದಾನಂದಗೌಡಗೂ ಹೈಕಮಾಂಡ್ ಶಾಕ್ ನೀಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗಾಗಿ ಮಂಡ್ಯ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದ ಸುಮಲತಾ ಈ ಬಾರಿ ರಾಜ್ಯಸಭೆ ಟಿಕೆಟ್ಗಾಗಿ ದೆಹಲಿ ಮಟ್ಟದಲ್ಲಿ ತೀವ್ರ ಲಾಬಿ ನಡೆಸಿದ್ರು. ಆದರೆ ಬಿಜೆಪಿಯ ಅಂತಿಮ ಪಟ್ಟಿಯಲ್ಲಿ ಸುಮಲತಾ ಹೆಸರೇ ನಾಪತ್ತೆಯಾಗಿದೆ. ಈ ನಿರ್ಧಾರ ಮಂಡ್ಯ ರಾಜಕಾರಣದಲ್ಲಿ ಮತ್ತೊಂದು ಬಿರುಗಾಳಿ ಎಬ್ಬಿಸುವ ಮುನ್ಸೂಚನೆ ನೀಡಿದೆ. ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ಏನು ಹೇಳಿದ್ರು, ಪಾಪ ಇವರು ತ್ಯಾಗಮಯಿಯಾಗಿ ಕುಮಾರಸ್ವಾಮಿ ಅವರಿಗೆ ಸೀಟ್ ಬಿಟ್ಕೊಟ್ರು. ಅವಾಗ ನಿಂತಿದ್ರೆ ಸುಮಲತಾ ಅವರು ಕಾಂಗ್ರೆಸ್ಸಿಂದ ನಿಲ್ತಿದ್ರು, ತಿರ್ಗಾ ಇಂಡಿಪೆಂಡೆಂಟಿಂದ ನಿಲ್ತಾ ಇದ್ರ, ಇಲ್ಲ ಬಿ ಜೆ ಪಿಯವರೇ ಅವ್ರಿಗೆ ಟಿಕೆಟ್ ಕೊಡ್ತಿದ್ರು, ಅದು ಬೇರೆ ಪ್ರಶ್ನೆ. ಪಾಪ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತೇಳಿ ಅವರು ಬಿ ಜೆ ಪಿಗೆ ಸೇರಿದ್ರಿಂದ ತ್ಯಾಗ ಮಾಡಿದಂತೂ ಸತ್ಯ. ತ್ಯಾಗ ಮಾಡಿದ್ಮೇಲೆ ಮೋದಿ ಅಮಿತ್ ಶಾ ಅವರೇ ಮಾತಾಡಿದ್ಮೇಲೆ ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ರಾಜ್ಯಸಭೆ ಟಿಕೆಟ್ ಕೊಡದೆ, ಈ ಕಡೆ ದೇವೇಗೌಡರು ಕೊಡದೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿರೋದಂತೂ ಸತ್ಯ ಬಿ ಜೆ ಪಿ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವ್ರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಅಭಿಮಾನ ಇದೆ. ಪರಿಷತ್ ಹಾಗೂ ರಾಜ್ಯಸಭೆಗೆ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವ ಬಿಜೆಪಿ ಸದ್ಯಕ್ಕೆ ಜೆಡಿಎಸ್ನ ನಿರೀಕ್ಷೆಗೆ ತಣ್ಣೀರೆರಚಿದೆ. ಈ ರಾಜಕೀಯ ಆಘಾತವನ್ನ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಹೇಗೆ ಸ್ವೀಕರಿಸುತ್ತೋ ನೋಡಬೇಕು. ಗಮನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.